ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇದು ಹುಣ್ಣಿಮೆ ದಿವಸ ನೋಡ್ರಿ. ಹುಣ್ಣಿಮೆ ದಿವಸ ಹುಣ್ಣಿಮೆ ಆಗಿದ್ದರಿಂದ ನಾನು ಲಕ್ಷ್ಮೀ ಪೂಜೆನ ಸರಿಸಿರಲಿಲ್ಲ, ಅದು ಹಾಗೆ ಬಿಟ್ಟಿದ್ದೆ. ಅವತ್ತಿನ ದಿವಸ ನೈವೇದ್ಯ ಮಾಡಿಕೊಂಡು ನಾನು ದೇವರಿಗೆ ಮತ್ತೆ ದೀಪ ಆರತಿ ಎಲ್ಲ ಮಾಡಿಕೊಂಡೆ. ದೀಪನ ನಾನು ಪೂಜೆ ಮಾಡಿದಾಗಿಂದ ಕಂಟಿನ್ಯೂಯಸ್ ಆಗಿಟ್ಟಿದ್ದೆ. ರಾತ್ರಿ 2 ದೀಪ ಉರಿತಾ ಇತ್ತು, ಒಂದು ಶಾಂತ ಆಗಿತ್ತು. ಮತ್ತು ನಾನು ಮರುದಿವಸ ಎಲ್ಲನೂ ದೀಪ ಹಚ್ಚಿ ಮಾಡಿಕೊಂಡೆ. ಇವತ್ತು ರಾಖಿ ಹುಣ್ಣಿಮೆ ಬೇರೆ, ರಾಖಿ ಹಬ್ಬ. ಸೊ ಬೆಳಗ್ಗೆ ನಾನು 4:15ಗೆಲ್ಲ ಪೂಜೆ ಮಾಡ್ಕೊಂಡಿದ್ದೆ. ಇದು ಯಾಕಂತ ಹೇಳ್ತೀನಿ ಮುಂದೆ ನೋಡಿರಿ. ಅವತ್ತೂ ಅಷ್ಟು ಬೇಗ ಯಾಕಾಯಿತು ಅಂದರೆ, ಅವತ್ತು ಶನಿವಾರ ಆಗಿದ್ದರಿಂದ ನಾನು ಇಲ್ಲಿ ಕುಪ್ಪೇರಾಯಗೆ ಹೋಗಿದ್ದೆ. ಕುಪ್ಪೇರಾಯ ಅಂದರೆ ನಮ್ಮೂರಿಂದ ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿದೆ. ಆಮೇಲೆ ರಾಖಿ ಶಾಪಿಂಗೆಲ್ಲ ಹೋಗಿದ್ವಿ ಹಿಂದಿನ ದಿವಸದಿದು. ಸೊ ಸಿಕ್ಕಾಪಟ್ಟೆ ರಾಖಿಗಳು ಚೆನ್ನಾಗಿ ಬಂದಿದ್ವು. ಎಲ್ಲಿ ನೋಡಿದ್ರೆ ಅಲ್ಲಿ ಇದ್ರದ್ದೇ ತೋರಣ ಥರ ಕಾಣ್ತಿದ್ವು ಎಲ್ಲ ಕಡೆ. ಸೊ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನು. ಅಲ್ಲಿ ರಾಖಿ ಶಾಪಿಂಗ್ ಮಾಡೋಲ್ಲಿ ಫುಲ್ಲು ರಶ್ ಇತ್ತು. ಶಾಪ್ನೂ ಕೂಡ ಜನ ಇದ್ದರು. ಸೊ ಯಾಕೆ ನಾನು ಅದನ್ನು ಬೆಳಗ್ಗೆ ಜಲ್ದಿ ಮಾಡ್ಕೊಂಡಿದ್ದೆ ಅಂದರೆ, ಕುಪ್ಪೇರಾಯನ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ. ನಮ್ಮ ಊರಿಂದ 6-7 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ನಾವು ಕಾಲಡಿಗೆಯಲ್ಲಿ ಹೋಗಿದ್ವಿ. ಮನೆಯನ್ನು ನಾನು 5-10 ನಿಮಿಷ ಕಮ್ಮಿ ಇದ್ದಾಗ ಬಿಟ್ಟಿದ್ದೆ. ಅಲ್ಲಿ ನಾವು 6:30 ಅನ್ನಷ್ಟಿಗೆ ರೀಚ್ ಆಗಿದ್ವಿ. ಸೊ ನಾವು ಕಾಲ್ನಡಿಗೆಯಲ್ಲಿ ಹೋಗಿದ್ದರಿಂದ 1 ಅವರ್ ನಮಗೆ ತೊಗೊಳ್ತು. ಹಾಗಾಗಿ ನಾನು ಬೇಗ ಎದ್ದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದೆ. ಇದೇ ದೇವ್ರನ್ನ ನೋಡ್ರಿ. ಸೊ ಇಲ್ಲಿ ನಾವು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತು ಬರಬೇಕಾದ್ರೆ ಮಾತ್ರ ನಾವು ಬಸ್ಸಿಗೆ ಅಥವಾ ಆಟೋಗೆ ಬಂದುಬಿಡ್ತೀವಿ. ಬೆಳಗ್ಗೆ ಬರೋ ಅಷ್ಟಿಗೆ 6-7 ಗಂಟೆ ಥರ ಆಗಿರುತ್ತೆ. 6:30ಗೆಲ್ಲ ರೀಚ್ ಆಗಿರ್ತೀವಿ. ನಾವು ಅಲ್ಲೊಂದು ಸ್ವಲ್ಪ ಮಾಡಿಕೊಂಡು ಒಂದು 5 ನಿಮಿಷದಲ್ಲಿ ಮತ್ತೆ ನಾವು ಬಂದುಬಿಡ್ತೀವಿ. ಹಾಗಾಗಿ ಅವತ್ತಿನ ದಿವಸ ಹೋಗಿ ಬಂದಮೇಲೆ ಮಕ್ಕಳಿಗೆ ಟಿಫನ್ ಎಲ್ಲ ರೆಡಿ ಮಾಡಿದ್ಮೇಲೆ ಅವರು ಸ್ಕೂಲಿಗೆ ರೆಡಿ ಆದಮೇಲೆ ರಾಖಿ ಹುಣ್ಣಿಮೆ ಇರೋದ್ರಿಂದ ಸೊ ನಮ್ಮ ಮಗಳು ರಾಖಿ ಕಟ್ಟೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ಲು. ನಾನು ಮಾಡಿಕೊಟ್ಟೆ, ಅವಳು ರಾಖಿಯನ್ನು ಕಟ್ಟಿದ್ಲು. ಸೊ ರಾಖಿ ಕಟ್ಟಬೇಕಾದ್ರೆ ಮಕ್ಕಳಿಗೆಲ್ಲ ಕುಂತು ಹೇಳ್ಕೊಡೋದು ನನ್ನ ಕೆಲಸ ಅಷ್ಟೇ. ಇದನ್ನು ಹಚ್ಕೊಟ್ಟಿದ್ವಿ ಎಲ್ಲ, ನಾನು ದೀಪ ಅದೆಲ್ಲ. ಸೊ ನಮ್ಮ ಮನೆಯವರು ನಮ್ಮ ಮಗ ಇಬ್ಬರ ಜೊತೆ ಕೂತ್ಕೊಂಡು ರಾಖಿಯನ್ನು ಕಟ್ಟಿದ್ರು. ಅವತ್ತಿನ ದಿವಸ ನಾನು ಡೈರೆಕ್ಟ್ ಅಡುಗೆ ಮಾಡಿದ್ದೆ, ಏನೋ ಸ್ವೀಟನ್ನು ಮಾಡಿರಲಿಲ್ಲ. ಈ ರೀತಿ ನೋಡಿರಿ, ಫಸ್ಟ್ ವಿಭೂತಿ ಹಚ್ಚಿ ಆಮೇಲೆ ಎಲೆ ಮೇಲೆ ದೃಷ್ಟಿ ಬೊಟ್ಟು ಅಂಥೇಳಿ ಅದು ಕಾಡಿಗೆ ಥರ ಮಾಡ್ತಾರೆ. ಇದು 3 ವಿಭೂತಿ ಬೊಟ್ಟು ನಮ್ಮ ಮನೆಯವರಿಗೆ ನನ್ನ ಮಗಳೇ ಕಟ್ಟಿದ್ಲು. ಅಲ್ಲೇ ನಿಂತು ನಾನೆಲ್ಲ ಹೇಳ್ತಾ ಇದ್ದೆ ಅವ್ರಿಗೆ ಒಂದಾದಮೇಲೆ ಒಂದು. ಸೊ ಅವರು ಅದನ್ನು ಮಾಡ್ಕೋತಾಯಿದ್ರು. ನನ್ನ ಮಗನಿಗೆ ಒಂದು ಸ್ವಲ್ಪ ಇವೆಲ್ಲ ಇದು ಹಚ್ಕೊಳ್ಳೋ ಮಾಮೂಲಿ ಯಾವಾಗೂ ಅವನು. ಸೊ ಇದನ್ನು ಹಚ್ಕೋಬೇಕಲ್ಲ ಅಂತ ಹಚ್ಕೋತಾ ಇದ್ದ. ಸೊ ಹಿಂದಿನ ದಿನ ಪ್ಲ್ಯಾನಿಂಗ್ ಮಾಡಿ ಅವನು ಕೂಡ ಕೆಲವೊಂದು ಗಿಫ್ಟ್ಸನ್ನೆಲ್ಲ ತೊಗೊಂಬಂದು ಇಟ್ಕೊಂಡಿದ್ರು. ರಾಖಿ ತರಕ್ಕೆ ನಾವು ಈ ಕಡೆ ರಾಖಿ ತರಕ್ಕೆ ಹೋಗಿದ್ವಿ, ಅವರು ಆ ಕಡೆ ಗಿಫ್ಟ್ ತರಕ್ಕೆ ಹೋಗಿದ್ರು. ಗಿಫ್ಟ್ ತೊಗೊಂಡು ಬಂದು ರಾತ್ರಿ ಎಲ್ಲ ಸಿದ್ಧತೆನ ಅವರು ಕೂಡ ಮಾಡ್ಕೊಂಡಿದ್ರು. ಸೊ ಆಮೇಲೆ ರಾಖಿ ಕಟ್ಟಿ ಆರತಿಯನ್ನು ಬೆಳಗೋದು. ಸೊ ನಾವು ಹೀಗೆ ಮಾಡ್ತಿರ್ತೀವಿ. ಸೊ ನಾನು ಅದನ್ನೇ ಹೇಳ್ಕೊಡ್ತಾಯಿದ್ದೆ. ಇಷ್ಟೆಲ್ಲ ಮಾಡೋಷ್ಟಿಗೆ ನಂದು 9 ಗಂಟೆವರೆಗೆ ಆಗಿತ್ತು. 9 ಗಂಟೆ ಆ ದಿನವೂ ಎಲ್ಲರೂ ನಾವು ಸ್ಕೂಲಿಗೆ ಹೋದ್ವಿ. ಸ್ಕೂಲಿಗೆ ಹೋಗೋದ್ರಿಂದ ಮತ್ತೆ ದೇವರಿಗೆ ದೀಪ ಎಲ್ಲ ನೋಡಿಕೊಂಡು ನೀಟಾಗಿ ಹಾಕ್ಕೊಂಡು ನಾನು ಹೋದೆ. ಸೊ ನೈವೇದ್ಯಕ್ಕೆ ನಾನು ಒಂದಿನ ಬೆಳಗ್ಗೆ ಪುಟಾಣಿ ಸಕ್ಕರೆ, ಸಾಯಂಕಾಲ ಹಣ್ಣು ಈ ಥರ ಇಟ್ಕೊಂಡು ನೈವೇದ್ಯವನ್ನು ಮಾಡಿಕೊಂಡು 2 ದಿನ ದೀಪನ ನೋಡ್ಕೊಂಡಿದ್ದೆ. ನಾನು ಶನಿವಾರ ದಿವಸ ಲಕ್ಷ್ಮೀದನ್ನು ವಿಸರ್ಜನೆಯನ್ನು ಮಾಡಿದೆ. ಅದು ವೀಡಿಯೋನ ನಿಮಗೆ ನೆಕ್ಸ್ಟ್ ಶೇರ್ ಮಾಡ್ತೀನಿ. ಸೊ ಈ ರೀತಿ ನಾವು ವರಮಹಾಲಕ್ಷ್ಮಿ ರಾಖಿ ಹಬ್ಬ ಇದೆಲ್ಲ ಆಚರಣೆ ಮಾಡ್ಕೊಂಡಿದ್ವಿ. ಸೊ ಇದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲರೂ ಆಚರಣೆ ಮಾಡಬೇಕು. ಬಿಡ್ತಾ ಹೋದಂಗೆ ಎಲ್ಲ ಬಿಡ್ತಾನೆ ಹೋಗ್ತೀವಿ. ಆದ್ದರಿಂದ ಆಚರಣೆ ಮಾಡೋದನ್ನು ಮಕ್ಕಳಿಗೆ ಕಲಿಸೋದನ್ನು ಮರಿಬೇಡ್ರಿ. ಇಂಥ ಹಬ್ಬ ಹರಿದಿನಗಳು ನಾವು ಆಚರಣೆ ಮಾಡಿದರೆ ಮಕ್ಕಳು ಮಾಡ್ತಾರೆ, ಇಲ್ಲಾಂದರೆ ಮಾಡೋಂಗಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟಾದ್ರೂ ನೀಟಾಗಿ ಮಕ್ಕಳಿಗೆ ಹೇಳ್ಕೊಳ್ಳೋದು ಮಾಡಿರಿ, ಅವ್ರ ಕಡೆಯಿಂದ ಮಾಡಿಸೋದನ್ನು ಮಾಡಿರಿ. ಇವುಗಳಿಗೆ ಯಾರೂ ಸಿಗೋಲ್ಲ ನಿಮಗೆ ಬೇಕಾದ್ರೆ ಪಾತ್ರೆ ತೊಳೆಯೋಕ್ಕೆ ಸಿಗ್ತಾರೆ, ಬಟ್ಟೆ ಒಗೆಯೋಕ್ಕೆ ಸಿಗ್ತಾರೆ, ಏನೋ ಕೆಲಸ ಮಾಡೋಕ್ಕೆ ಸಿಗ್ತಾರೆ. ಬಟ್ ಇಂಥವೆಲ್ಲ ಆಚರಣೆ ಮಾಡೋಕ್ಕೆ ಯಾರೂ ನಿಮ್ಮ ಮನೆಗೆ ಬಂದು ಆಚರಣೆ ಮಾಡಲ್ಲ. ಅದು ನೀವೇ ಮಾಡ್ಕೋಬೇಕು. ಸೊ ಇದರದ್ದೆಲ್ಲ ನೀವು ಮಕ್ಕಳಿಗೆಲ್ಲ ಹೇಳ್ಕೊಡ್ತಾಯಿದ್ರೆ ಅವರು ಕಲಿತಾ ಬರ್ತಾರೆ, ಮುಂದೆ ಪಾಲಿಸ್ತಾರೆ. ಅವ್ರು ಮಾಡಿದ್ದನ್ನು ಅವ್ರು ಬಿಡೋಕ್ಕೆ ಮನಸ್ಸು ಬರೋಲ್ಲ ಮುಂದೆ ಬರ್ತಾ. ಸೊ ಇದು ಒಂದು ಹಾಗೆ ಪೀಳಿಗೆಯಿಂದ ಪೀಳಿಗೆ ಬೆಳ್ಕೊಳ್ತಾ ಹೋಗ್ತದೆ. ಸೊ ಇದನ್ನು ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ. ಸಣ್ಣ ಪುಟ್ಟ ಹಬ್ಬಗಳನ್ನಾಗಲಿ ಮನೆಯಲ್ಲೇ ಆಚರಣೆ ಮಾಡೋದನ್ನು ಕಲೀರಿ. ಸೊ ಒಂದೊಂದೇ ಅವ್ನು ಗಿಫ್ಟ್ ಕೊಡ್ತಾಯಿದ್ದ ನೋಡಿರಿ. ಚಾಕ್ಲೇಟು, ಸಣ್ಣ ಚಾಕ್ಲೇಟು, ದೊಡ್ಡ ಚಾಕ್ಲೇಟು, ಅವಳಿಗೆ ಟೆಡ್ಡಿ ಬೇರ್ ಅಂದರೆ ಇಷ್ಟ ಅಂತೇಳಿ ಅದು. ಆಮೇಲೆ
ಇನ್ನೊಂದು ಚಾಕ್ಲೇಟ್. ಎಲ್ಲರೂ ಚಾಕ್ಲೇಟೇ ಜಾಸ್ತಿ ಕೊಡೋದು, ಬಟ್ ಈ ಥರದ್ದೆಲ್ಲ ಕೊಡ್ತಾಯಿದ್ರು. ಸ್ವೀಟ್ ಹೊರಗಡೆಯಿಂದನೇ ಸ್ವೀಟನ್ನು ತರಿಸಿದ್ವಿ, ಕಾಜು ಬರ್ಫಿ, ಅದು ಅವಳು ಫೇವ್ರೆಟ್. ಹಂಗಂತೇಳಿ ಅದನ್ನೇ ತಂದು ಅವತ್ತು ಎಲ್ಲ ಆಚರಣೆ ಮಾಡಿದ್ವಿ. ಇದಾದಮೇಲೆ ನಾವು ಸ್ಕೂಲಿಗೆಲ್ಲ ಹೋಗಿ ಬಂದ್ವಿ. ಆಫ್ಟರ್ನೂನ್ ಬಂದಮೇಲೆ ನಾನು ಮತ್ತೆ ಸ್ವಲ್ಪ ದೀಪ ಎಲ್ಲ ನೋಡಿಕೊಂಡು, ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ಕಳಸವನ್ನು ಇಳಿಸಿದ್ದೆ. ಸೊ ಇದನ್ನು ಇಳಿಸೋದನ್ನು ವೀಡಿಯೋ ಮಾಡಿದ್ದೀನಿ. ನಿಮಗೆ ನೆಕ್ಸ್ಟ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾಕೆಂದರೆ ನಾನು ಕೂಡಿಸ್ಬೇಕಾದ್ರೆ ಸಂಪೂರ್ಣವಾಗಿ ನಿಮ್ಗೆ ವೀಡಿಯೋನ ತೋರಿಸಿರಲಿಲ್ಲ, ಆದರೆ ಇಳಿಸ್ಬೇಕಾದ್ರೆ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ನಾನು ಒಂದಾದ್ಮೇಲೆ ಒಂದು ಯಾವ ರೀತಿ ಅರೇಂಜನ್ನು ಮಾಡ್ಕೊಂಡಿದ್ದೆ ಅಂಥೇಳಿ. ಅವತ್ತು ರಾತ್ರಿ ಮಧ್ಯರಾತ್ರಿ ಒಬ್ಬಳೇ ಇದ್ದಲ್ಲ, ಹಾಗಾಗಿ ನನಗೊಂದು ಸ್ವಲ್ಪ ಭಯ ಇತ್ತು. ಹಾಗಾಗಿ ಯಾವುದನ್ನು ವೀಡಿಯೋನ ಅಷ್ಟು ಇದನ್ನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಕೆಲಸದ ಕಡೆನೇ ಜಾಸ್ತಿ ಲಕ್ಷ್ಯ ಇತ್ತು, ಮತ್ತು ಮಳೆ ಬೇರೆ ಬರ್ತಿತ್ತು. ಒಳಗಡೆ ಹೋಗಿ ನೋಡೋದು ಇದನ್ನೇ ಆಗ್ಬಿಟ್ಟಿತ್ತು ನನಗೆ. ಸೊ ಇದು ಹೂವೆಲ್ಲ ಬಾಡಿತ್ತದೆಲ್ಲ ಹೂವೆಲ್ಲ ತೆಗೆದು ಮತ್ತೆ ಹೊಸ ಹೂವೆಲ್ಲ ಇಟ್ಟಿದ್ದೆ ನಾನು. ಸೊ ಇದೇ ಥರ ನಾನು ಇರೋದನ್ನು ಕಂಟಿನ್ಯೂ ಆಗಿ 2 ದಿನ ಇಟ್ಕೊಂಡೆ. ಹುಣ್ಣಿಮೆ ಇರೋದ್ರಿಂದ ಮಾತ್ರ ಇಟ್ಟಿದ್ದೆ, ಇಲ್ಲಾಂದರೆ ನಾನು ನೆಕ್ಸ್ಟ್ ಡೇನೇ ತೆಗೆದುಬಿಡ್ತೀನಿ. ಬಟ್ ಈ ಸತಿ ಹುಣ್ಣಿಮೆ ಬಂದಿರೋದ್ರಿಂದ ಈ ಥರ ಇಟ್ಕೊಂಡ್ವಿ. ಸೊ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆಗುತ್ತೆ, ನೋಡ್ತಾಯಿರಿ. ಸೊ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋಲಿ ನಿಮ್ಗೆ ಸಿಗ್ತೀನಿ. ಮತ್ತು ಏನಾದರೂ ನಿಮಗೆ ನಮ್ಮ ಕಡೆ, ನಮ್ಮ ಊರ ಕಡೆ ಆಚರಣೆ ಮಾಡೋವಂಥದ್ದು, ಅಡುಗೆ ಮಾಡೋವಂಥದ್ದು ನಿಮ್ಗೆ ಏನಾರ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಹೇಳಿದ್ರೆ ಅದನ್ನೂ ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಓಕೆ ಫ್ರೆಂಡ್ಸ್.